ನಾಟಿ ಕೋಳಿ ನಾನು ಮುಂದುವರಿಸ್ತೀನಿ ಅಂತ ಪರಮೇಶ್ವರ ಹೇಳ್ಯಾರೆ. ನಾಟಿ ಕೋಳಿ ತಿಂತಾರೋ, ನಾಟಿ ಫ್ರೈ ತಿಂತಾರೋ, ನಿಜಕ್ಕೂ ರಾಜ್ಯ ಏನು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ಬೇಕಾ ಈ ಒಂದು ನಾಟಿ ಕೋಳಿಗೆ? ಸರ್ಕಾರದ ಅಭಿವೃದ್ಧಿ ಬಗ್ಗೆ ಅವ್ರು ಏನು ಇಂಪಾರ್ಟೆನ್ಸ್ ಇಲ್ಲ. ನಾಟಿ ಕೋಳಿಗೆ ಟಿವಿ ಬ್ಯಾನರ್ ಅದ್ರಲ್ಲಿ ಬರುತ್ತೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮೆನು ಏನು? ಇಡ್ಲಿ, ನಾಟಿ ಕೋಳಿ, ನಾಟಿ ಫ್ರೈ. ಅರೆ ಮಂತ್ರಿಗಳು ಸೇರಿದಂಥ ಸಂದರ್ಭದಲ್ಲಿ ಅವ್ರು ಹೊಂದಾಣಿಕೆ ಚರ್ಚೆ ಮಾಡಲಿ. ರಾಜ್ಯದ ಅಭಿವೃದ್ಧಿ ಬಗ್ಗೆನೂ ಕೂಡ 90% ಅವ್ರದ್ದು ಬದುಕ್ತಾರೋ ಸಾಯ್ತಾರೋ ಸರ್ಕಾರದ ಚರ್ಚೆಯಲ್ಲಿ ಒಂದು 10% ಯಾರು ನಾವು ಇಬ್ಬರು ಒಟ್ಟಿಗೆ ಸೇರಿದ್ದೀವಿ, ರಾಜ್ಯದ ಅಭಿವೃದ್ಧಿಕಾರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಂತ ಒಂದು ಮಾತು ಹೇಳಿದ್ರೆ ಆಗ ನಾಟಿ ಕೋಳಿ ಬದುಕತ್ತೋ ನಾಟಿ ಕೋಳಿ ಸಾಯತ್ತೋ ಪ್ರಶ್ನೆ ಬೇರೆ. ಆದರೆ ಅಲ್ಲಿ ಸೇರಿದಾಗಲೂ ಕೂಡ ನಾಟಿ ಕೋಳಿ ತಿನ್ನೋದ ಬಗ್ಗೆ ಯೋಚನೆ ಮಾಡ್ತಾರೆ ವಿನ ಅವರ ಯಾರು ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು ಇದು ಮಾಡ್ತಾರೆ ವಿನ ಅಲ್ಲೂ ಕೂಡ ರಾಜ್ಯದ ಜನರ ಬಗ್ಗೆ ಚರ್ಚೆ ಆಗಲಿಲ್ಲಲ್ಲ. ಇದು ನನಗೆ ಬೇಸರ. ಅದಕ್ಕೋಸ್ಕರ ಹೇಳ್ತೀನಲ್ಲ, ಈ ಸರ್ಕಾರ ಇರುತ್ತೆ ಇಲ್ಲ ನಾನು ಅದ್ರ ಬಗ್ಗೆ ಚರ್ಚೆ ಹೋಗಲ್ಲ. ಈ ಮುಖ್ಯಮಂತ್ರಿ ಇರ್ತಾರೋ ಇನ್ನೊಬ್ಬ ಮುಖ್ಯಮಂತ್ರಿ ಬರ್ತಾರೋ ಅದ್ರ ಬಗ್ಗೆನೂ ನಾನು ಹೋಗಲ್ಲ. ನನ್ನ ಆಸೆ ಏನು? ರಾಜ್ಯದ ಜನರ ಅಭಿವೃದ್ಧಿ ಆಗಬೇಕು. ಈ ದಿಕ್ಕಿನಲ್ಲಿ ನಾಮಕಾವಸ್ಥೆ ವಿಧಾನಮಂಡಲದ ಅಧಿವೇಶನ ಆಗಬಾರ್ದು. ಬೆಳಗಾಂದು ಕೂಡ ಅಲ್ಲಿ ಸೇರಿದಂಥ ಸಂದರ್ಭದಲ್ಲಿ ಏನು ಪ್ರಶ್ನೆಗಳು ಕೇಳ್ತಾರಲ್ಲ ಶಾಸಕರು, ಬರೀ ಉತ್ತರ ಕೊಟ್ಟು ಅದು ಬರೀ ಭರವಸೆಯಾಗಿ ಉಳಿಬಾರ್ದು. ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ನಾವು ಇಷ್ಟು ಹಣ ಬಿಡುಗಡೆ ಮಾಡ್ತೇವೆ, ನಗರಾಭಿವೃದ್ಧಿ ಇಲಾಖೆ ಇಷ್ಟು ಹಣ ಬಿಡುಗಡೆ ಮಾಡ್ತೇವೆ, ನೀರಾವರಿಗೆ ಇಷ್ಟು ಬಿಡುಗಡೆ ಮಾಡ್ತೇವೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಬಿಡುಗಡೆ ಮಾಡ್ತೇವೆ. ಇದು ಸ್ಪಷ್ಟವಾಗಿ ಹೇಳಿದ್ರೆ ಬರೀ ಹೇಳೋದೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು. ಯಾಕೆಂದ್ರೆ ಎಲ್ಲಾ ಶಾಸಕರು ಅವಾಗ ಕೂಗಿದ್ರು ನಮ್ದು ಅಭಿವೃದ್ಧಿ ಆಗಿಲ್ಲ. ಏನ್ ಮಾಡ್ರಿ ಇದಕ್ಕೆ ಮುಖ್ಯಮಂತ್ರಿಗಳು 50 ಕೋಟಿ ಆಡಳಿತ ಪಕ್ಷ ಶಾಸಕರಿಗೆ, 25 ಕೋಟಿ ವಿರೋಧ ಪಕ್ಷ ಶಾಸಕರಿಗೆ. ₹1 ಕೆಲಸ ಆಗ್ತಾ ಇದೆಯಾ? ಏನೂ ಆಗ್ತಿಲ್ಲ. ಭರವಸೆ ಘೋಷಣೆಗಳಾಗಬಾರ್ದು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಸರ್ಕಾರ ಇವತ್ತಂತೂ ಇಲ್ಲ, ಸತ್ತೋಗಿದೆ. 2.5 ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತೇ ಹೋಗಿದೆ, ಇದರ ಯಾವ ಅನುಮಾನನೂ ಇಲ್ಲ. ಆದರೆ ಬದುಕಿದೀವಿ ಅಂತ ತೋರ್ಸೋದಕ್ಕಾದ್ರೂ ಕೂಡ ಈ ಒಂದಿಷ್ಟು ಘೋಷಣೆಗಳು ಮಾಡಿ ಕೆಲಸಗಳು ಶುರು ಮಾಡಲಿ. ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೂ ಆಗ್ಬೇಕು. ಇದು ನನ್ನ ಒತ್ತಾಯ. ನಾಟಿ ಕೋಳಿ ನಾನು ಮುಂದುವರಿಸ್ತೀನಿ ಅಂತ ಪರಮೇಶ್ವರ ಹೇಳ್ಯಾರೆ. ನಾಟಿ ಕೋಳಿ ತಿಂತಾರೋ, ನಾಟಿ ಫ್ರೈ ತಿಂತಾರೋ, ನಿಜಕ್ಕೂ ರಾಜ್ಯ ಏನು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ಬೇಕಾ ಈ ಒಂದು ನಾಟಿ ಕೋಳಿಗೆ? ಸರ್ಕಾರದ ಅಭಿವೃದ್ಧಿ ಬಗ್ಗೆ ಅವ್ರು ಏನು ಇಂಪಾರ್ಟೆನ್ಸ್ ಇಲ್ಲ. ನಾಟಿ ಕೋಳಿಗೆ ಟಿವಿ ಬ್ಯಾನರ್ ಅದ್ರಲ್ಲಿ ಬರುತ್ತೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮೆನು ಏನು? ಇಡ್ಲಿ, ನಾಟಿ ಕೋಳಿ, ನಾಟಿ ಫ್ರೈ. ಅರೆ ಮಂತ್ರಿಗಳು ಸೇರಿದಂಥ ಸಂದರ್ಭದಲ್ಲಿ ಅವ್ರು ಹೊಂದಾಣಿಕೆ ಚರ್ಚೆ ಮಾಡಲಿ. ರಾಜ್ಯದ ಅಭಿವೃದ್ಧಿ ಬಗ್ಗೆನೂ ಕೂಡ 90% ಅವ್ರದ್ದು ಬದುಕ್ತಾರೋ ಸಾಯ್ತಾರೋ ಸರ್ಕಾರದ ಚರ್ಚೆಯಲ್ಲಿ ಒಂದು 10% ಯಾರು ನಾವು ಇಬ್ಬರು ಒಟ್ಟಿಗೆ ಸೇರಿದ್ದೀವಿ, ರಾಜ್ಯದ ಅಭಿವೃದ್ಧಿಕಾರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಂತ ಒಂದು ಮಾತು ಹೇಳಿದ್ರೆ ಆಗ ನಾಟಿ ಕೋಳಿ ಬದುಕತ್ತೋ ನಾಟಿ ಕೋಳಿ ಸಾಯತ್ತೋ ಪ್ರಶ್ನೆ ಬೇರೆ. ಆದರೆ ಅಲ್ಲಿ ಸೇರಿದಾಗಲೂ ಕೂಡ ನಾಟಿ ಕೋಳಿ ತಿನ್ನೋದ ಬಗ್ಗೆ ಯೋಚನೆ ಮಾಡ್ತಾರೆ ವಿನ ಅವರ ಯಾರು ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು ಇದು ಮಾಡ್ತಾರೆ ವಿನ ಅಲ್ಲೂ ಕೂಡ ರಾಜ್ಯದ ಜನರ ಬಗ್ಗೆ ಚರ್ಚೆ ಆಗಲಿಲ್ಲಲ್ಲ. ಇದು ನನಗೆ ಬೇಸರ. ಅದಕ್ಕೋಸ್ಕರ ಹೇಳ್ತೀನಲ್ಲ, ಈ ಸರ್ಕಾರ ಇರುತ್ತೆ ಇಲ್ಲ ನಾನು ಅದ್ರ ಬಗ್ಗೆ ಚರ್ಚೆ ಹೋಗಲ್ಲ. ಈ ಮುಖ್ಯಮಂತ್ರಿ ಇರ್ತಾರೋ ಇನ್ನೊಬ್ಬ ಮುಖ್ಯಮಂತ್ರಿ ಬರ್ತಾರೋ ಅದ್ರ ಬಗ್ಗೆನೂ ನಾನು ಹೋಗಲ್ಲ. ನನ್ನ ಆಸೆ ಏನು? ರಾಜ್ಯದ ಜನರ ಅಭಿವೃದ್ಧಿ ಆಗಬೇಕು. ಈ ದಿಕ್ಕಿನಲ್ಲಿ ನಾಮಕಾವಸ್ಥೆ ವಿಧಾನಮಂಡಲದ ಅಧಿವೇಶನ ಆಗಬಾರ್ದು. ಬೆಳಗಾಂದು ಕೂಡ ಅಲ್ಲಿ ಸೇರಿದಂಥ ಸಂದರ್ಭದಲ್ಲಿ ಏನು ಪ್ರಶ್ನೆಗಳು ಕೇಳ್ತಾರಲ್ಲ ಶಾಸಕರು, ಬರೀ ಉತ್ತರ ಕೊಟ್ಟು ಅದು ಬರೀ ಭರವಸೆಯಾಗಿ ಉಳಿಬಾರ್ದು. ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ನಾವು ಇಷ್ಟು ಹಣ ಬಿಡುಗಡೆ ಮಾಡ್ತೇವೆ, ನಗರಾಭಿವೃದ್ಧಿ ಇಲಾಖೆ ಇಷ್ಟು ಹಣ ಬಿಡುಗಡೆ ಮಾಡ್ತೇವೆ, ನೀರಾವರಿಗೆ ಇಷ್ಟು ಬಿಡುಗಡೆ ಮಾಡ್ತೇವೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಬಿಡುಗಡೆ ಮಾಡ್ತೇವೆ. ಇದು ಸ್ಪಷ್ಟವಾಗಿ ಹೇಳಿದ್ರೆ ಬರೀ ಹೇಳೋದೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು. ಯಾಕೆಂದ್ರೆ ಎಲ್ಲಾ ಶಾಸಕರು ಅವಾಗ ಕೂಗಿದ್ರು ನಮ್ದು ಅಭಿವೃದ್ಧಿ ಆಗಿಲ್ಲ. ಏನ್ ಮಾಡ್ರಿ ಇದಕ್ಕೆ ಮುಖ್ಯಮಂತ್ರಿಗಳು 50 ಕೋಟಿ ಆಡಳಿತ ಪಕ್ಷ ಶಾಸಕರಿಗೆ, 25 ಕೋಟಿ ವಿರೋಧ ಪಕ್ಷ ಶಾಸಕರಿಗೆ. ₹1 ಕೆಲಸ ಆಗ್ತಾ ಇದೆಯಾ? ಏನೂ ಆಗ್ತಿಲ್ಲ. ಭರವಸೆ ಘೋಷಣೆಗಳಾಗಬಾರ್ದು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಸರ್ಕಾರ ಇವತ್ತಂತೂ ಇಲ್ಲ, ಸತ್ತೋಗಿದೆ. 2.5 ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತೇ ಹೋಗಿದೆ, ಇದರ ಯಾವ ಅನುಮಾನನೂ ಇಲ್ಲ. ಆದರೆ ಬದುಕಿದೀವಿ ಅಂತ ತೋರ್ಸೋದಕ್ಕಾದ್ರೂ ಕೂಡ
ಇವೊಂದಿಷ್ಟು ಘೋಷಣೆಗಳು ಮಾಡಿ ಕೆಲಸಗಳು ಶುರು ಮಾಡಲಿ, ಎಲ್ಲ ವಿಧಾನಸಭಾ ಕ್ಷೇತ್ರಕ್ಕೂ ಆಗ್ಬೇಕು, ಇದು ನನ್ನ ಒತ್ತಾಯ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.